ಡಿಟೆಕ್ಟಿವ್ ಉಜ್ವಲನ್. ಇದು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಬಂದಂಥ ಮಿನ್ನಲ್ ಮುರಳಿ ಮೂವಿಯ ಯೂನಿವರ್ಸ್ನಲ್ಲಿ ಬರುವಂಥ ಒಂದು ಚಿತ್ರ ಅಂತ ಒಂದೇ ಒಂದು ಕಾರಣಕ್ಕೆ ಈ ಸಿನಿಮಾನ ನೋಡಿದೆ. ಇನ್ನು ಈ ಮಲಯಾಳಂ ಡಿಟೆಕ್ಟಿವ್ ಸೈಕೋ ಥ್ರಿಲ್ಲರ್ ಸಿನಿಮಾ ಹೇಗಿದೆ, ಸಿನಿಮಾದಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಈ ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ ಕನ್ನಡ ಲ್ಯಾಂಗ್ವೇಜಲ್ಲೇ. ಇನ್ನು ಸಿನಿಮಾದ ಕತೆ ಕಡೆ ಬರೋದಾದರೆ, ಸಿನಿಮಾದ ಹೀರೋ ಆದ ಉಜ್ವಲನ್ ಅವನ ಊರಿನಲ್ಲಿ ಎಲ್ಲೇ ಕಳ್ಳತನ ಹಾಗೆ ಕ್ರೈಮ್ ನಡೆದ್ರೆ ಅದನ್ನು ಬಹಳ ಬೇಗ ಕಂಡು ಹಿಡಿತಾನೆ ಆ್ಯಂಡ್ ಆ ಕೇಸ್ನ ಸಾಲ್ವ್ ಕೂಡ ಮಾಡ್ತಾನೆ. ಆದರೆ ಒಂದಿನ ಅವರ ಊರಿನಲ್ಲಿ ಸೀರಿಯಲ್ ಕಿಲ್ಗಳು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮುಂದೆ ಇದನ್ನು ಯಾರು ಮಾಡ್ತಿರೋದು, ಯಾಕೆ ಮಾಡ್ತಿರೋದು ಅಂತ ಕಂಡುಹಿಡಿಯೋಕ್ಕೆ ಹೊರಟ ಡಿಟೆಕ್ಟಿವ್ ಉಜ್ವಲನ್ ಹಾಗೆ ಅಲ್ಲಿನ ಸ್ಥಳೀಯ ಪೊಲೀಸರು ಸೇರಿ ಕಿಲ್ಲರ್ನ ಕಂಡು ಹಿಡಿತಾರೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಂದರೆ ಇದರ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿ ಬರುವಂಥ ಸೀನ್ಸ್ಗಳು ಹಾಗೆ ಕಾನ್ವರ್ಸೇಷನ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಹಾಗೆ ಸಿನಿಮಾದ ಕೊನೆಯ 50 ಮಿನಿಟ್ಸ್ನಲ್ಲಿ ಬರೋ ಟ್ವಿಸ್ಟ್ಗಳು ಹಾಗೆ ಥ್ರಿಲ್ಲಿಂಗ್ ಸೀನ್ಸ್ಗಳು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ನನಗೆ ವರ್ಕ್ ಆಗಿದ್ದೇ ಇದರ ಸೆಕೆಂಡ್ ಹಾಫ್, ಬಿಕಾಸ್ ಆಫ್ ಅಲ್ಲಿ ಇದ್ದ ರೈಟಿಂಗ್ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಹೇಳಬೇಕಂದ್ರೆ ಸಿನಿಮಾದ ಮೇನ್ ಥೀಮ್ ಏನಿದೆಯಲ್ಲ ಡಿಟೆಕ್ಟಿವ್ ಥ್ರಿಲ್ಲರ್, ಅದು ಫಸ್ಟ್ ಹಾಫ್ನಲ್ಲಿ ನೋಡೋಕ್ಕೆ ಸಿಗೋದಿಲ್ಲ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಆ ಜನರುಗಳ ತಕ್ಕಂಗೆ ಸೀನ್ಸ್ಗಳನ್ನಾಗಲಿ ಸಿಚುವೇಶನ್ ಆಗಲಿ ಬರ್ಕೊಂಡಿದ್ದಾರೆ ಆ್ಯಂಡ್ ಅದು ಚೆನ್ನಾಗಿ ವರ್ಕ್ ಆಯಿತು ಕೂಡ. ಹಾಗೆ ಸಿನಿಮಾದಲ್ಲಿ ಇರೋ ಮೇನ್ ಕ್ಯಾರೆಕ್ಟರ್ಸ್ ಹಾಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗಳನ್ನು ತುಂಬ ಎಫೆಕ್ಟಿವ್ ಆಗಿ ಬರ್ಕೋಬಹುದಾಗಿತ್ತು. ಆದರೆ ಅದನ್ನು ಯಾಕೋ ಗೊತ್ತಿಲ್ಲ ತುಂಬ ವೀಕಾಗಿ ಬರ್ಕೊಂಡಿದ್ದಾರೆ ಅನಿಸ್ತು. ಇನ್ನು ಸಿನಿಮಾದ ಸಿನಿಮೋಟೋಗ್ರಫಿ ಹಾಗೆ ಸ್ಕ್ರೀನ್ ಪ್ಲೇ ಡೀಸೆಂಟ್ ಆಗಿತ್ತು. ಇನ್ನು ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಡಿಟೆಕ್ಟಿವ್ ಮೂವೀಸ್ಗಳ ಜಾನರ್ಗೆ ತಕ್ಕ ಹಾಗೆ ಇತ್ತು. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದಂದರೆ ಇದರ ರೈಟಿಂಗ್ ತುಂಬ ವೀಕ್ ಆಗಿತ್ತು. ಅದರಲ್ಲೂ ಇದರ ಫಸ್ಟ್ ಹಾಫ್ ಅಂತೂ ಡ್ರ್ಯಾಗ್ ಫೀಲ್ ಬರ್ಸ್ಬಿಡುತ್ತೆ. ಅಂದರೆ ನೀವೇ ಲೆಕ್ಕ ಹಾಕಿ ಎಷ್ಟು ಸ್ಲೋ ಆಗಿರುತ್ತೆ ಇದರ ಫಸ್ಟ್ ಹಾಫ್. ಹಾಗೆ ಸಿನಿಮಾದಲ್ಲಿ ಬರೋ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ಗಳನ್ನು ಕೂಡ ಎಫೆಕ್ಟಿವ್ ಆಗಿ ಪ್ರಾಪರಾಗಿ ಬರ್ಕೊಂಡಿಲ್ಲ ಅಂತೀನಿ. ಈ ರೀತಿ ಡಿಟೆಕ್ಟಿವ್ ಥ್ರಿಲ್ಲರ್ಸ್ಗಳ ಸಿನಿಮಾಗಳಲ್ಲಿ ಮೇಯ್ನಾಗಿ ಟ್ವಿಸ್ಟ್ಗಳು ಹಾಗೆ ಥ್ರಿಲ್ಲಿಂಗ್ ಸೀನ್ಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಬೇಕು. ಆದರೆ ಇದರಲ್ಲಿ ಆ ರೀತಿ ಯಾವುದೇ ಸೀನ್ಸ್ಗಳಾಗಲಿ ಸಿಚುವೇಶನ್ ಆಗಲಿ ಕ್ರಿಯೇಟ್ ಆಗಲೇ ಇಲ್ಲ, ಅಂದರೆ ಇದರಲ್ಲಿ ಕಾಣಿಸ್ಲೇ ಇಲ್ಲ ಅಂತೀನಿ. ಇನ್ನು ಈ ಸಿನಿಮಾದ ಪ್ರಮೋಷನ್ಗೋಸ್ಕರ ಈ ಸಿನಿಮಾ ಮಿನ್ನಲ್ ಮುರಳಿ ಯೂನಿವರ್ಸ್ನಲ್ಲಿ ಬರುತ್ತೆ ಅಂತ ಸುಮ್ಮನೆ ಹೇಳಿದ್ದಾರೆ ಅಂತ ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸ್ತು. ಇನ್ನು ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಡೀಸೆಂಟ್ ಎಬೋವ್ ಆವ್ರೇಜ್ ಮೂವಿ ಅಂತೀನಿ. ನೀವೇನಾದರೂ ಡಿಟೆಕ್ಟಿವ್ ಥ್ರಿಲ್ಲರ್ಸ್ ಮೂವೀಸ್ಗಳನ್ನು ಇಷ್ಟಪಡೋರಾಗಿದ್ದರೆ ಒಂದ್ಸರಿ ಈ ಸಿನಿಮಾನ ಟ್ರೈ ಮಾಡಿ ನೋಡಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.